Okay, hello students. In the previous lectures, we discussed that current is a source of magnetic field, and also we are having the relation between this current and magnetic field. That is, we got the expression for magnetic field strength in terms of electric current, which was given by Biot-Savart's law. So today in this class I am going to discuss with you people regarding one more new concept called as Ampere-Circuital law, and this Ampere-Circuital law is also giving the information between current and magnetic field, but the method of finding the magnetic field strength is somewhat different in case of that Biot-Savart's law. So my discussion is on the concept of what? Ampere's circuital law. So ಇಲ್ಲಿ ಆಂಪಿಯರ್ ಕೂಡ ಏನು ಮಾಡ್ತಾರೆ ಅಂದರೆ he is also giving the information about current and magnetic field. ಈ ಆಂಪಿಯರ್ ಕೂಡ ಏನು ಮಾಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಮತ್ತು ಕರೆಂಟ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಬಗ್ಗೆ ಇನ್ಫಾರ್ಮೇಷನನ್ನು ಹೇಳ್ತಾರೆ. ಸೊ ದಿಸ್ ಕಾನ್ಸೆಪ್ಟ್ ಆಫ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಇಸ್ ವೆರಿ ಈಸಿ ಟು ಅಪ್ಲೈ ಇನ್ ಅ ವೆರಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್ ಆಫ್ ಫೈಂಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಅಂದರೆ ಕೆಲವೊಂದು ಕೇಸಸಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡಬೇಕಿದ್ರೆ ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಬಳಸ್ಕೊಂಡ್ಬಿಟ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಅದೇ ಮೆಥಡನ್ನು ನಾವು ಅದೇ ಕಾಂಪ್ಲಿಕೇಟೆಡ್ ಸಿಚುಯೇಷನ್ಸಿಗೆ ಬಯೋಟ್-ಸಾವರ್ಟ್ಸ್ ಲಾನ ಅಪ್ಲೈ ಮಾಡ್ತಾ ಹೋದರೆ ಟೂ ಮೆನಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹಾಗಾಗಿ ವಿ ಗೋ ಫಾರ್ ದಿಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಇನ್ ಡಿಟರ್ಮೈನಿಂಗ್ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಏನು ಮಾಡ್ತೀವಿ ಅಂದರೆ ಈ ಚಾಪ್ಟ್ರಲ್ಲಿ ಆಂಪಿಯರ್ ಸರ್ಕ್ಯೂಟಲ್ ಲಾನ ವೆರೈಟೀಸ್ ಆಫ್ ಕೇಸಸ್ಗೆ ಅಂತಂದರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಗೆ, ಸೊಲನಾಯ್ಡ್ಗೆ, ಟೊರಾಯ್ಡ್ಗೆ ಇಂಥ ಕೇಸಸಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡಬೇಕಾದವಾಗ ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಬಳಸ್ತೀವಿ. ಸೊ ಹಾಗಿದ್ರೆ ಆಂಪಿಯರ್ ಸರ್ಕ್ಯೂಟಲ್ ಲಾನ ಡಿಸೈನ್ ಮಾಡಿದ್ದು ಯಾರು ಅಂತಂದರೆ ಆಂಪಿಯರ್. ಕೀಪಿಂಗ್ ಇನ್ ಅ ಒಂದು ಇನ್ಫಾರ್ಮೇಷನನ್ನು ಇಟ್ಕೊತಾರೆ. ಏನು ಇನ್ಫಾರ್ಮೇಷನ್ ಇಟ್ಕೋತಾರೆ ಆಂಪಿಯರ್ ಅಂತಂದರೆ, if there is a conductor which is carrying current, I is the current which is flowing through this conductor, we are having the information, that is the direction of magnetic field is in a circular path. Okay, if there is a conductor which carries current, we are using a rule which is called as right hand thumb rule to find out magnetic field strength direction. ಸೊ ಹೀಗೆ ಕರೆಂಟ್ ಡೈರೆಕ್ಷನ್ ಇದ್ದರೆ ಎನ್ಸರ್ಕಲ್ಡ್ ಫಿಂಗರ್ಸ್ ಏನು ಮಾಡುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತಿನ ಡೈರೆಕ್ಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಿಸ್ ಈಸ್ ಅ ಲೂಪ್ ವಿಚ್ ಈಸ್ ರೆಪ್ರೆಸೆಂಟಿಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲ ಪಾಯಿಂಟಲ್ಲೂ ನೀವೇನು ಮಾಡ್ಬೋದು ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತಿನ ಡೈರೆಕ್ಷನನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಎವ್ರಿ ಪಾಯಿಂಟ್ ಈಸ್ ಟ್ಯಾಂಜೆನ್ಷಿಯಲ್. ಈ ಸರ್ಕ್ಯುಲರ್ ಲೂಪಿಗೆ ಟ್ಯಾಂಜೆನ್ಷಿಯಲನ್ನು ನೀವು ಡ್ರಾ ಮಾಡಿದ್ರೆ ಅಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಸಿಗುತ್ತೆ. ಸೊ ಆಂಪಿಯರ್ ಹ್ಯಾವಿಂಗ್ ಅನ್ ಐಡಿಯಾ ದಟ್ ಕರೆಂಟ್ ಈಸ್ ಅ ಸೋರ್ಸ್ ಆಫ್ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಈಸ್ ಆಬ್ವಿಯಸ್ಲಿ ಟ್ರೂ. ಈ ಚಾಪ್ಟರ್ ನಾವು ಅದನ್ನೇ ಡಿಸ್ಕಸ್ ಮಾಡೋದು. ಸೊ ಹಾಗಿದ್ರೆ ಕರೆಂಟ್ ಈಸ್ ಅ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಿದ್ರೆ ಇಫ್ ದಿಸ್ ಈಸ್ ಅ ಕಂಡಕ್ಟರ್ ವಿಚ್ ಈಸ್ ಕ್ಯಾರಿಂಗ್ ಕರೆಂಟ್, ಆಂಪಿಯರ್ ಒಂದು ಡಿಸೈನ್ ಮಾಡ್ತಾರೆ. ಇಫ್ ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆನ್ ದ ಕಂಡಕ್ಟರ್, ಈ ಕಂಡಕ್ಟರ್ ಮೇಲ್ಗಡೆನೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಬಿ ಆಗಿದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಮೆಜರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ದಿಸ್ ಕಂಡಕ್ಟರ್ ಎಟ್ ಸಮ್ ಅದರ್ ಪಾಯಿಂಟ್ ಅವೇ ಫ್ರಮ್ ದಿಸ್ ಕಂಡಕ್ಟರ್, ಈ ಕಂಡಕ್ಟರ್ ಇನ್ನ ದೂರದಲ್ಲಿ ಎಲ್ಲಾದರೂ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡುವಂಥ ಇಂಟ್ರೆಸ್ಟ್ ನಿಮಗಿದ್ರೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು ಇದಾಗಿರಲ್ಲ, ಇಷ್ಟಿರಲ್ಲ. ಬಿ ಅನ್ನೋಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನಾವೆಲ್ಲಿ ತೊಗೊಂಡಿದ್ದೀವಿ? ಆನ್ ದ ಕಂಡಕ್ಟರ್ ಚೂಸ್ ಮಾಡಿದ್ದೀವಿ. ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ತೀರಾ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಇಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಹೋದರೆ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ವಿಲ್ ನಾಟ್ ಬಿ at this point. ಯಾಕೆ? ರೀಸನ್ ಏನು ಅನ್ನೋದನ್ನು ಆಂಪಿಯರ್ ಏನು ಮಾಡ್ತಾರೆ ಅಂತಂದರೆ ಹೇಳ್ತಾರೆ. ಅವರ ಫಾರ್ಮುಲಾದಲ್ಲಿ ಇದು ಯಾಕೆ ಹೀಗಾಗತ್ತೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಯಾಕೆ ಕಡಿಮೆ ಆಗತ್ತೆ ಅನ್ನೋ ಇನ್ಫಾರ್ಮೇಷನ್ ಹೇಳ್ತಾರೆ. ದಟ್ ಈಸ್
If B is the magnetic field strength on the conductor, the moment at which you are going to measure the magnetic field strength away from this conductor, the magnetic field strength decreases. The reason for that is the space between the conductor and the point of interest, the surrounding. ಈ ಕಂಡಕ್ಟರ್ ಮತ್ತು ಇಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಇವುಗಳ ಮಧ್ಯೆ ಇರುವಂಥ ಸ್ಪೇಸ್ ಅಥವಾ ಸರೌಂಡಿಂಗ್ ಏನಾಗುತ್ತೆ ಅಂದರೆ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಸರೌಂಡಿಂಗ್ ಕಾಲ್ಡ್ ಆಸ್ ಮ್ಯೂ ನಾಟ್. ಆ್ಯಂಡ್ ದಿಸ್ ಮ್ಯೂ ನಾಟ್ ಈಸ್ ಕಾಲ್ಡ್ ಆಸ್ ವಾಟ್? ಪರ್ಮಿಯಾಬಿಲಿಟಿ. This mu naught is called as what? Permeability of free space. That permeability mu naught will not completely allow the magnetic field to come out. ಏನು ಮಾಡುತ್ತೆ ಅಂದರೆ ಆ ಮ್ಯೂ ನಾಟ್ ಅಥವಾ ಪರ್ಮಿಯಾಬಿಲಿಟಿ ಆಫ್ ಅ ಫ್ರೀ ಸ್ಪೇಸ್ ಅದೇನು ಮಾಡುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕಂಪ್ಲೀಟ್ಲಿ ಹೊರಗೆ ಬರೋಕ್ಕೆ ಬಿಡೋದಿಲ್ಲ. ಇಟ್ ವಿಲ್ ಬ್ಲಾಕ್ಸ್. ಎಷ್ಟರ ಮಟ್ಟಿಗೆ ಬ್ಲಾಕ್ ಮಾಡುತ್ತೆ ಅಂದರೆ ಇಟ್ ವಿಲ್ ಬ್ಲಾಕ್ಸ್ ಬೈ ಎ ಕ್ವಾಂಟಿಟಿ ಆಫ್ ಮ್ಯೂ ನಾಟ್ ಇಂಟು ಐ. So this is the law which is given by Ampere. Ampere ಏನು ಮಾಡ್ತಾರೆ ಅಂತಂದರೆ ಇಷ್ಟರ ಮಟ್ಟಿಗೆ ಮ್ಯಾಗ್ನೆಟಿಕ್ B is the magnetic field strength on the conductor, but this magnetic field strength is blocked by this media and it will block some quantity, allow some magnetic field to come out, and the space is responsible for this magnetic field strength. ಆ media ಕೂಡ magnetic field strength ಗೆ responsible ಆಗುತ್ತೆ. Okay, listen here. The magnetic field strength at this point on the conductor is about 100 Tesla ಅಂತ ಅನ್ಕೊಳ್ಳೋಣ. I am giving the example on 100 Tesla ಅಷ್ಟು magnetic field strength on the conductor ಇದೆ ಅಂತ ಅನ್ಕೊಳ್ಳೋಣ. So here I am constructing a loop here. This is my point of interest of determining what? Magnetic field strength. ಈಗ ಚೂಸ್ ಮಾಡ್ಕೊಂಡಿದ್ದೀನಿ, ಪಾಯಿಂಟ್ ಆಫ್ ಇಂಟ್ರೆಸ್ಟನ್ನು ಚೂಸ್ ಮಾಡಿದ್ದೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಡಿಟರ್ಮೈನ್ ಮಾಡುವಂಥ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಲ್ಲಿದೆ. So I am going to divide this loop by some 10 fragments. ಒಂದು 10 fragments ಆಗಿ ಡಿವೈಡ್ ಮಾಡ್ತೀನಿ. So the magnetic field strength per length is about what? 10 10 10 10 10 ಈ ಥರ ಏನಾಗುತ್ತೆ ಅಂದರೆ 10 ಟೈಮ್ಸ್ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ ದಿಸ್ ಕಂಡಕ್ಟರ್ ಎಟ್ ದಿಸ್ ಪಾಯಿಂಟ್. ಹಾಗಿದ್ರೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಪರ್ ಲೆಂತ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗ್ತಾ ಇದೆ. ಸೊ ಕೀಪಿಂಗ್ ದಿಸ್ ಇನ್ಫಾರ್ಮೇಷನ್, ಸೊ ಆಂಪಿಯರ್ ಹ್ಯಾಸ್ ಸ್ಟೇಟೆಡ್ ಲೈಕ್ ದಿಸ್, ದಟ್ ಈಸ್ ದಿಸ್ ಈಸ್ ಅ ಲೂಪ್. ಸೊ ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡಬೇಕು ಅಂದರೆ ದೇರ್ ಮಸ್ಟ್ ಬಿ ಅ ಬೌಂಡ್ರಿ. ಒಂದು ಕಂಪ್ಲೀಟ್ ಲೂಪಿಗೆ ಮಾತ್ರ ನಾವೇನು ಮಾಡ್ಬೋದು ಅಂತಂದರೆ ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡ್ಬೋದು. ಸೊ ದ್ಯಾಟ್ ದಿಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಇಸ್ ಕ್ಲೋಸ್ಡ್ line integral over a closed loop B dot dl is equals to mu naught into I. So this is the statement which was given by Ampere. So Ampere circuit allana statement ಹೇಗೆ ಬರಿಬೋದು ಅಂತಂದರೆ, this is statement of Ampere circuit law, that is line integral of magnetic field in a closed loop in free space or vacuum is mu naught times current crossing the area in a closed loop. So this is the statement of Ampere's circuital law. Listen here, this is a line integral over a closed loop of magnetic field in free space or vacuum. Here I am choosing this space as free space or vacuum, that is mu naught times current crossing this area in a closed loop. This word is very important, current crossing. The meaning of crossing is, ಇವಾಗ ಥ್ರೆಡ್ಡಿಂಗ್ ಮಾಡಬೇಕಿದ್ರೆ, ಎಂಬ್ರಾಯ್ಡ್ರಿ ಮಾಡಬೇಕಿದ್ರೆ, ಇದು ಕ್ಲಾತ್ ಆಗಿದ್ರೆ, ಸೊ ಥ್ರೆಡ್ ಏನು ಮಾಡ್ತೀರಾ, ಕೆಳಗಡೆ ತೊಗೊಂಬರ್ತೀರಾ, ಮೇಲ್ಗಡೆ ಬರುತ್ತೆ ಮತ್ತು ಕೆಳಗೆ ತೊಗೊಂಡು ಹೋಗ್ತೀರಾ, ಅಂದರೆ ಕರೆಂಟ್ ಎಂಟರಿಂಗ್ ಆ್ಯಂಡ್ ಲೀವಿಂಗ್.
ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಕ್ರಾಸಿಂಗ್ ದ ಏರಿಯಾ. ಸೊ ಅಂಥ ಕೇಸಸಲ್ಲಿ ಮಾತ್ರ, ಹೇಗೆ ಕರೆಂಟ್ ಎಂಟ್ರಿಂಗ್ ಮತ್ತು ಲೀವಿಂಗ್ ಆಗಿರೋ ಕೇಸಸಲ್ಲಿ ಮಾತ್ರ ನಾವು ಇದನ್ನು ಆಂಪಿಯರ್ ಸರ್ಕ್ಯೂಟಲ್ ಲಾನ ಯೂಸ್ ಮಾಡ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಿಮಗೆ ಹೇಳೋದಾದರೆ ಮ್ಯಾಕ್ಸಿಮಮ್ ಅಂದರೆ ನಿಮ್ಗೆ ಇದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ಕೇಳ್ಬೋದು. ದ ಸ್ಟೇಟ್ಮೆಂಟ್ ಆಫ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಇಸ್ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ in a closed loop. So we need to apply, there must be a condition of applying this ampere circuital law is closed loop. ಏನು ಅಂತಂದರೆ ಕ್ಲೋಸ್ ಲೂಪಿಗೆ ಮಾತ್ರ ನಾವು ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡ್ಬೋದು. ಸೊ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅ ಕ್ಲೋಸ್ ಲೂಪ್ ಇನ್ ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮ್ ಈಸ್ μ0 times current crossing the area in closed loop. In mathematical formula, that is line integral of b dot dl ಅಂತಂದರೆ b dl cos theta which is equals to μ0 into I. Listen here, the value of μ0 is what? Value of μ0 is what? 4 pi into 10 power minus 7. That is nothing but 4 pi divided by 10 power 7. ಅಂದರೆ ಅಷ್ಟರಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಏನು ಮಾಡುತ್ತೆ ಅಂದರೆ ಈ ಸ್ಪೇಸು ಕಡಿಮೆ ಮಾಡ್ತಾ ಬರುತ್ತೆ ಅನ್ನೋದು ಈ ಆಂಪಿಯರ್ ಸರ್ಕ್ಯೂಟಲ್ ಆದ ಇನ್ಫಾರ್ಮೇಷನ್. ಸೊ ವಿ ಆರ್ ಯೂಸಿಂಗ್ ದಿಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಇನ್ ವೆರಿ ಡಿಫ್ರೆಂಟ್ ಕೇಸಸ್ ಆಫ್ ಫೈಂಡಿಂಗ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾನ ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ಕೇಸಸ್ಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡ್ತೀವಿ. ಓಕೆ, now my next task is to use this ampere circuital law in determining the magnetic field strength of infinitely long current carrying conductor. ನಾನು ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಯೂಸ್ ಮಾಡಿಬಿಟ್ಟು ಇನ್ಫೈನೈಟ್ಲಿ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ಪ್ರೊಡ್ಯೂಸ್ ಆಗುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತೀನಿ. ಅದನ್ನು ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಡಿಸ್ಕಷನ್ ಆಫ್ ಆಂಪಿಯರ್ ಸರ್ಕ್ಯೂಟಲ್ ಲಾ. Expression for magnetic field strength of infinitely long straight current carrying conductor. So we are deriving the expression for magnetic field strength of infinitely long straight current carrying conductor. So here we are using ampere circuital law to derive this expression. Sangra, what is the application of this ampere circuital law? So the first most application is to find out the magnetic field strength of infinitely long straight current carrying conductor. Okay, listen here. So I am choosing an infinitely long straight current carrying conductor. Conductor is the one which is having some cross sectional area which I have drawn here. So this is the cross sectional area of a conductor. This is a conductor of infinitely long. Infinitely long ಅನ್ನೋದನ್ನು represent ಮಾಡಲಿಕ್ಕೆ I am extending it like this. This is of infinitely long straight current carrying conductor which is carrying current I. I is the current which is flowing through this conductor which is of infinitely very long. So as similar as that of in case of Gauss law, which you people have studied in your second PUC chapter 1 electric charges and fields. So we are using that Gauss law to find out the electric field strength in different cases.
ಸೊ ನೀವು ಗಾಸ್ ಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಪೆರಿಕಲಿ ಚಾರ್ಜ್ಡ್ ಶೆಲ್ಗೆ ಅಥವಾ ಇನ್ಫೈನೈಟ್ಲಿ ಚಾರ್ಜ್ಡ್ ಕಂಡಕ್ಟರಿಗೆ ಎಲ್ಲ ಏನು ಮಾಡಿದ್ದೀರಾ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡಿದ್ದೀರಾ. ಇಲ್ಲೂ ಕೂಡ ವಿ ಆರ್ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಟು ಫೈಂಡ್ ಔಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಏನು ಮಾಡ್ತಿದ್ರಿ, ಗಾಸ್ ಲಾ ಅಪ್ಲೈ ಮಾಡಬೇಕಿದ್ರೆ ಅಂತಂದರೆ, ಗಾಸ್ ಲಾ ಅಪ್ಲೈ ಮಾಡಬೇಕು ಅಂದರೆ ವಿ ನೀಡ್ ಟು ಚೂಸ್ ಅ ಗಾಸಿಯನ್ ಸರ್ಫೇಸ್. ಆ ಗಾಸಿಯನ್ ಸರ್ಫೇಸನ್ನು ಹೇಗೆ ಚೂಸ್ ಮಾಡಬೇಕು ಅಂದರೆ ನಮ್ಮ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಮೂಲಕ ಆ ಗಾಸಿಯನ್ ಸರ್ಫೇಸ್ ಏನಾಗಬೇಕು ಅಂದರೆ ಪಾಸ್ ಆಗಬೇಕು. ಇಲ್ಲೂ ಕೂಡ ಅಷ್ಟೇ. ಸೊ ಹಿಯರ್ ಐ ಹ್ಯಾವ್ ಚೂಸನ್ ಅನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಲಿಸನ್ ಹಿಯರ್, my point of observation is here. I am interested to measure the magnetic field strength at this point. Due to this long straight current carrying conductor, I am choosing this point to be at a distance r from the conductor. ಕಂಡಕ್ಟರ್ ಇಂದ r ಅನ್ನೋಷ್ಟು ಡಿಸ್ಟೆನ್ಸ್ ಅಲ್ಲಿ ಈ ಪಾಯಿಂಟ್ ಇದೆ ಅಂತ ಚೂಸ್ ಮಾಡ್ತಿದ್ದೀವಿ. ಸೊ ಆಂಪಿಯರ್ ಸರ್ಕ್ಯೂಟಲ್ಲಿ ಅಪ್ಲೈ ಮಾಡಬೇಕು ಅಂದರೆ ನಾನು ನಿಮಗೆ ಇವಾಗ ಜಸ್ಟ್ ಹೇಳಿದೆ, ಆಂಪಿಯರ್ ಸರ್ಕ್ಯೂಟಲ್ಲ ಇಸ್ ಟು ಬಿ ಅಪ್ಲೈಡ್ ಫಾರ್ ಕ್ಲೋಸ್ಡ್ ಲೂಪ್. ಸೊ ಕ್ಲೋಸ್ ಲೂಪನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಆಂಪಿಯರಿಯನ್ ಲೂಪನ್ನು ನಾವೇ ಕನ್ಸ್ಟ್ರಕ್ಟ್ ಮಾಡಬೇಕು. ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿಂಗ್ ಆಂಪಿಯರ್ಸ್ ಲೂಪ್ ಇಸ್ ದಟ್ ಲೂಪ್ ಮಸ್ಟ್ ಬಿ ಸಿಮೆಟ್ರಿಕ್ ಆ್ಯಂಡ್ ದಟ್ ಲೂಪ್ ಮಸ್ಟ್ ಪಾಸಸ್ ಥ್ರೂ ದಿಸ್ ಪಾಯಿಂಟ್ ಆಫ್ ಅಬ್ಸರ್ವೇಷನ್. ಬೇರೆ ಬೇರೆ ರೀತಿಯಾಗಿರುವಂಥ ನಮಗೆ ಕನ್ವೀನಿಯಂಟ್ ಆಗಿರುವಂಥ ಈಸಿಯಾಗಿ ಕಾಂಪ್ಲಿಕೇಶನ್ಸ್ ಇಲ್ಲದೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬರುವಂತಹ ಆಂಪೀರಿಯನ್ ಲೂಪನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಆಂಪೀರಿಯನ್ ಲೂಪ್ ಅನ್ನೋದನ್ನೆಲ್ಲ ನಿಮಗೆ ಮುಂದಿನ ಕ್ಲಾಸಸ್ಸಲ್ಲಿ ಗೊತ್ತಾಗತ್ತೆ. ಸೊ ಇಲ್ಲಿ ನಾನು ಈ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಗೆ ಆಂಪೀರಿಯನ್ ಲೂಪನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ನಮಗೆ ಗೊತ್ತು, ಇಫ್ ಯು ಆರ್ ಹ್ಯಾವಿಂಗ್ ಅ ಕಂಡಕ್ಟರ್ ಲೈಕ್ ದಿಸ್, ಈ ಥರದ ಕಂಡಕ್ಟರ್ ಇದ್ದರೆ ಎನ್ಸರ್ಕಲ್ಡ್ ಫಿಂಗರ್ಸ್ ಎಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ, ದಟ್ ವಿಲ್ ರೆಪ್ರೆಸೆಂಟ್ಸ್ ವಾಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಹಾಗಿದ್ರೆ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ an Amperian loop which is symmetric and passing through this point. ಈ ಪಾಯಿಂಟ್ ಮೂಲಕ ಪಾಸ್ ಆಗುವಂಥ ಒಂದು ಆಂಪೀರಿಯನ್ ಲೂಪನ್ನು ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್. ಸೊ ದಿಸ್ ಈಸ್ ಅನ್ ಆಂಪೀರಿಯನ್ ಲೂಪ್ that which I have constructed it here. ಹೀಗೆ ಅನ್ಕೋಬೇಡಿ, ದಿಸ್ ಈಸ್ ಅನ್ ಲೂಪ್ ವಿಚ್ ಇಸ್ ಕೆಪ್ಟ್ ಹಿಯರ್ ಅಂತ ಅನ್ಕೋಬೇಡಿ. ದಿಸ್ ಈಸ್ ಅನ್ ಇಮ್ಯಾಜಿನರಿ ಲೂಪ್ ವಿಚ್ ಐ ಹ್ಯಾವ್ ಇಮ್ಯಾಜಿನ್ ಟು ಫೈಂಡ್ ಔಟ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಹಾಗಿರೋ ವಾಟ್ ಈಸ್ ದಿಸ್ ಲೂಪ್ ಕಾಲ್ಡ್ ಆಸ್, ದಿಸ್ ಈಸ್ ಆಂಪೀರಿಯನ್ ಲೂಪ್. And I am interested to measure the magnetic field strength at this point. The direction of magnetic field strength is like this. ಈ ಪಾಯಿಂಟಲ್ಲಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಹೀಗಿದೆ. ಸೊ ದಿಸ್ ಈಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಹೀಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಗೋಯಿಂಗ್ ಇನ್ ಟು ದ ಪ್ಲೇನ್. ಇಲ್ಲಿ ಬರೀಲಿಕ್ಕೆ ಆಗಲ್ಲ, ಹಾಗಾಗಿ ಈ ಥರ ಬರೆದಿದ್ದೀನಿ. ಆ್ಯಂಡ್ ಐ ಆಮ್ ಚೂಸಿಂಗ್ ಅ ಸ್ಮಾಲ್ ಲೆಂತ್ ಹಿಯರ್, ದಟ್ ಈಸ್ DL. ಓಕೆ, so I am applying the ampere circuit law for this Amperian loop here. So according to ampere circuit law, okay, before going to the discussion of that, what is I? I is the current through conductor. Current through conductor. And L, I am choosing this symbol L. This is what? Length of Amperian loop. Length of Amperian loop. And by ampere circuit law, that is line integral over closed loop B dot dl is equals to what? Mu naught into I. So this is the formula that I am going to use it here to find out the magnetic field strength at this point. So agidre listen here, here B and DL are in same direction and the angle between those two is 0. Therefore this is B dot DL, that is line integral over B dl cos theta, B dl cos theta, which is equals to mu naught into I. Here theta is 0, hagagi cos 0 value is 1. So I can write it as line integral over B dl is equals to mu naught into I.
ಇಲ್ಲಿ ವಿ ನೀಡ್ ಟು ಇಂಟಿಗ್ರೇಟ್ ದಿಸ್ ಡಿ ಎಲ್, ನಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಬಿ. ಯಾಕಂದರೆ ಈ ಎಲ್ಲ ಪಾಯಿಂಟಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತಿನ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಬೇರೆ. ಹಾಗಾಗಿ ಸೊ ವಿ ನೀಡ್ ಟು ಇಂಟಿಗ್ರೇಟ್ ಓವರ್ ಅ ಕ್ಲೋಸ್ ಲೂಪ್ ಆಫ್ ದಿಸ್ ಡಿ ಎಲ್ ವಿಚ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಐ. ಈ ಎಲ್ಲ ಡಿ ಎಲ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಮ್ಯಾಥಮೆಟಿಕಲ್ ಮೀನಿಂಗ್ ಆಫ್ ದಿಸ್ ಇಂಟಿಗ್ರೇಷನ್ ಈಸ್ ನಥಿಂಗ್ ಬಟ್ ಆ್ಯಡಿಂಗ್. ಹಾಗೆ ಎಲ್ಲ ಡಿ ಎಲ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ವಾಟ್? ಲೆಂತ್ ಆಫ್ ದ ಆಂಪೀರಿಯನ್ ಲೂಪ್. ದೇರ್ಫೋರ್ ದಿಸ್ ಇಸ್ ಬಿ, ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಸ್ ವಾಟ್? ಎಲ್, which is equals to mu naught into I. Here L represents what? Length of the Amperian loop. The length of Amperian loop. Here this Amperian loop is a circular loop of radius r. Therefore this length is equals to 2 pi r, which is nothing but circumference. So substitute it here, that is b into 2 pi r, which is equals to mu naught into I. Therefore the intention is to find out the magnetic field strength. Therefore B is equals to mu naught into I divided by 2 pi r. So this is the expression for magnetic field strength due to infinitely long straight current carrying conductor, which is obtained with the help of this Ampere's circuit law. Ampere circuit law is used to find out this expression. Look at this expression. Here also the magnetic field strength depends upon current, and this magnetic field strength depends upon this R. It this mu naught and 2 pi are constant. As you are moving away from this conductor, the magnetic field strength goes on decreases. As you are coming towards the conductor, the magnetic field strength increases. This is what the discussion of this magnetic field strength of infinitely long straight current carrying conductor. ಇದು ತುಂಬ ಇಂಪಾರ್ಟೆಂಟ್ ಪ್ರೂಫ್. ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳ್ಬೋದಾಗಿರುವಂಥ ಪ್ರೂಫ್. ಇನ್ನು ಎಕ್ಸಾಮಲ್ಲಿ ನಿಮಗೆ 3 ಮಾರ್ಕ್ಸಿಗೆ ಕೇಳಿದ್ರೆ ಯು ನೀಡ್ ಟು ರೈಟ್ ಡೌನ್ ದಿಸ್ ಡಯಾಗ್ರಾಮ್. ಸೊ ಇನ್ ದಿಸ್ ಡಯಾಗ್ರಾಮ್ there is a conductor of infinitely long carrying current I. So to apply Ampere circuit law, we need to construct an Amperian loop which is passing through the point of observation. Here the Amperian loop is having some radius r. So I have applied this Ampere circuit law. So Ampere circuit law na apply madbittu just by doing some mathematical calculations, finally we got the expression for magnetic field strength due to infinitely long straight current carrying conductor. So remember this equation. ಈ equation ನೆನಪಿಟ್ಕೊಳ್ಳಿ. I am using the same equation to find out the force between two parallel straight conductors carrying current carrying conductors which are kept apart. ಎರಡು ಸ್ಟ್ರೇಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ನ ಸ್ವಲ್ಪ ದೂರದಲ್ಲಿ ಇಟ್ಟರೆ ಒಂದು ಇನ್ನೊಂದ್ರ ಮೇಲೆ, ಈ ಕಂಡಕ್ಟರ್ ಇದ್ರ ಮೇಲೆ, ಈ ಕಂಡಕ್ಟರ್ ಇದ್ರ ಮೇಲೆ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ. ಸೊ ಅದರ ಡಿಸ್ಕಷನ್ನಿಗೆ ಐ ಆಮ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಯಾವುದಾದರೂ ಒಂದು ಕಂಡಕ್ಟರಿನ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಅದೇ ಕಂಡಕ್ಟರ್ನ ಕರೆಂಟ್ ಟರ್ಮ್ ಇರಬೇಕು, ಮತ್ತು ಎಷ್ಟು ದೂರದಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಅನ್ನೋ ಟರ್ಮ್ ಡಿನಾಮಿನೇಟರ್ ಬರಬೇಕು. ಸೊ ದಿಸ್ ಇಸ್ ವಾಟ್ ದ ಡಿಸ್ಕಷನ್ ಆಫ್ this infinitely expression for magnetic field due to infinitely long straight current carrying conductors. Okay, I am going to discuss the concept of force between two parallel current carrying conductors separated by some distance. So using that equation, using that derivation, after that I am going to define 1 ampere current. ಅದನ್ನು ಇವಾಗ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತೀನಿ. ಸೊ ಹಾಗಿದ್ರೆ ಡಿಸ್ಕಷನ್ ಆಫ್ ವಾಟ್? ಫೋರ್ಸ್ ಬಿಟ್ವೀನ್ two straight
parallel current carrying conductors. The expression for force between two straight parallel current carrying conductors. ಸೊ ಇದು ತುಂಬ ಇಂಪಾರ್ಟೆಂಟ್ ಡಿಸ್ಕಷನ್ನು. ಆ್ಯನ್ಯುಯಲ್ ಎಕ್ಸಾಮಲ್ಲಿ ಈ ಚಾಪ್ಟ್ರಲ್ಲಿ 5 ಮಾರ್ಕ್ಸಿಗೆ ಕೇಳ್ಬೋದಾಗಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಕಷನ್. ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಡಿಸ್ಕಷನ್. ಈ ಡಿಸ್ಕಷನ್ ಬಗ್ಗೆ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ದಿಸ್ ಈಸ್ ದ ಡಿಸ್ಕಷನ್ ಆಫ್ ಫೋರ್ಸ್ ಬಿಟ್ವೀನ್ ಟೂ ಸ್ಟ್ರೇಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. Okay, here I am choosing the two straight parallel current carrying conductors of infinitely long. Okay, these two are two straight parallel current carrying conductors which is mentioned in this diagram. So I am going to name these two conductors. The naming of this conductor is P and this conductor is Q. Here P and Q are the two straight parallel conductors and these two are separated by a distance R. R is the separation between these two conductors, parallel conductors, and these two conductors are allowing some current through them. ಎರಡು ಕಂಡಕ್ಟರ್ಸ್ಗಳಲ್ಲಿ ಸ್ವಲ್ಪ ಕರೆಂಟ್ ಫ್ಲೋ ಆಗ್ತಿದೆ. I1 is the current which is flowing through P conductor and I2 is the current which is flowing through Q conductor. So I1 and I2 are the two currents flowing through the conductors P and Q. So ಈ ಡಯಾಗ್ರಾಮ್ ಬರ್ದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ನೊಟೇಷನ್ಸ್ಗಳನ್ನ ಬರಿಬೇಕು. ಇಲ್ಲಿ ಏನೇನು ಯೂಸ್ ಮಾಡಿದಿರಾ ಅನ್ನೋ ನೊಟೇಷನ್ಸ್ಗಳನ್ನ ವಿ ನೀಡ್ ಟು ಮೆನ್ಷನ್ ಇಟ್. ಹಿಯರ್ P and Q are what? Conductors. I1 and I2 are what? Current through P and Q. R is what? Separation. R is the separation between these two parallel conductors. Okay, listen here. Here P is allowing current I1 and Q is allowing current I2. I1 is the current flowing through P conductor and I2 is the current flowing through Q conductors. As we know that any current carrying conductor is like a magnet. If that is a magnet and that magnet is creating some effects around it and that effect is called as magnetic effect. ಅಂದರೆ ಯಾವುದಾದರೂ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಯಾವುದಾದರೂ ಒಂದು ಕಂಡಕ್ಟರ್ ಕರೆಂಟನ್ನು ಅಲೋ ಮಾಡ್ತಾ ಇದ್ದರೆ ಆ ಕಂಡಕ್ಟರು ಯಾವ ರೀತಿ ಇರುತ್ತೆ ಅಂದರೆ ಮ್ಯಾಗ್ನೆಟ್ ಥರ ಇರುತ್ತೆ. ಹಾಗಿದ್ರೆ ಆ ಕಂಡಕ್ಟರಿನ ಸುತ್ತಮುತ್ತ ಆಸುಪಾಸಲ್ಲಿ ಏನಿರುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇರುತ್ತೆ. ನೋಡಿ ಇಲ್ಲಿ ನಾನು ಎರಡು ಫಾರ್ಮುಲಾನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಸೊ ಹಾಗಿದ್ರೆ ದಿಸ್ ಈಸ್ ಆಫ್ ಇನ್ಫೈನೈಟ್ಲಿ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ನಿಮಗೆ ಇನ್ಫೈನೈಟ್ಲಿ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ಬರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ಆಂಪಿಯರ್ ಸರ್ಕ್ಯೂಟ್ ಲಾನ ಯೂಸ್ ಮಾಡಿಬಿಟ್ಟು ಜಸ್ಟ್ ಡಿರೈವ್ ಮಾಡಿದ್ವಿ. ದಟ್ ಈಸ್ B is equals to mu naught into I divided by 2 pi R. That is the magnetic field strength due to infinitely long straight current carrying conductor is obtained by ampere circuit law and the expression is B is equals to mu naught into I divided by 2 pi R. ಸೊ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಮೋರ್ ಥಿಂಗ್. ಅದನ್ನು ನಾನು ಪ್ರೀವಿಯಸ್ ಸೆಷನ್ಸಲ್ಲೇ ಹೇಳಿದ್ದೀನಿ. ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಇದೆ, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನಲ್ಲಿ ಯಾವುದೋ ಒಂದು ಬೇರೆ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಇದೆ. ಇದರಲ್ಲಿ ನೀವು ಇನ್ನೊಂದು ಕಂಡಕ್ಟರ್ನ ಪ್ಲೇಸ್ ಮಾಡಿದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಒನ್ ಮೋರ್ ಕಂಡಕ್ಟರ್ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ I. ಸೊ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ B ಆಗಿದ್ದು, if B is the magnetic field strength, external magnetic field strength, here this is a conductor which is allowing current I and the length of the conductor is L. ಹೀಗಾಗಿದ್ರೆ if L is the length of the conductor ಹೀಗಿದ್ರೆ,
this conductor will experiences a force in the presence of this magnetic field. ಇನ್ನೊಂದು ಯಾವುದ್ರದ್ದೋ ಮ್ಯಾಗ್ನೆಟಿಕ್ ಫೀಲ್ಡಿನ ಪ್ರೆಸೆನ್ಸಿಂದ ಈ ಕಂಡಕ್ಟರು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಯಾಕೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಐ ಹ್ಯಾವ್ ಟೋಲ್ಡ್ ಯು ದ್ಯಾಟ್ ಓನ್ಲಿ ಅ ಮ್ಯಾಗ್ನೆಟ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. And as we know that this is a conductor which is carrying current will acts as a magnet, so that will experiences a mechanical force in the presence of another magnetic field. Therefore, the force acting on this conductor in the presence of external magnetic field is given by F is equals to ILB sin theta. ಇದನ್ನು ನಾನು ಪ್ರೀವಿಯಸ್ ಸೆಷನ್ಸಲ್ಲೇ ಹೇಳ್ತೀನಿ. ಐ ಆಮ್ ಯೂಸಿಂಗ್ ದಿಸ್ ಫಾರ್ಮುಲಾ ಆಲ್ಸೋ ಟು ಡಿರೈವ್ ದಿಸ್ ಒನ್. ಇದನ್ನು ಡಿರೈವ್ ಮಾಡಲಿಕ್ಕೆ ಈ ಫಾರ್ಮುಲಾ ಕೂಡ ಯೂಸ್ ಮಾಡ್ತೀವಿ. ಸೊ ಹಿಯರ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎಲ್ ಆ್ಯಂಡ್ ಬಿ. L is chosen, the direction of L is chosen along the direction of current. ಈ ಥೀಟಾ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಮತ್ತು ಎಲ್ ಮಧ್ಯೆ ಇರುವಂಥ ಆ್ಯಂಗಲ್. ಸೊ ಐ ಆಮ್ ಯೂಸಿಂಗ್ ದೋಸ್ ಫಾರ್ಮುಲಾಸ್ ಟು ಡಿರೈವ್ ದಿಸ್ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. ಸೊ ಹಾಗಿದ್ರೆ ಲಿಸನ್ ಹಿಯರ್ ಪಿ ಈಸ್ ಅ ಕಂಡಕ್ಟರ್ ವಿಚ್ ಈಸ್ ಕ್ಯಾರಿಂಗ್ ಕರೆಂಟ್ I1. ಜಸ್ಟ್ ಪಿ ಕಂಡಕ್ಟರ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. P conductor is carrying a current I1. So I am interested to measure the magnetic field strength at Q point. ಈ Q ಅನ್ನೋ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಈ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ಫೈಂಡ್ ಔಟ್ ಮಾಡಬೇಕು. Q ಪಾಯಿಂಟ್ ಇಸ್ ಅ ಡಿಸ್ಟೆನ್ಸ್ ಆಫ್ R ಫ್ರಮ್ P. ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ at Q due to current in P. The magnetic field at Q due to current in P. I1 is the current which is flowing through this conductor P. I am interested to measure the magnetic field strength at Q point. So that magnetic field strength I am notating it by B1. ಅಂದರೆ P conductor ಇಂದ Q point ಅಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ B1. And this B1 is equals to mu naught into current I. Look at here, current I ಅಂತಂದರೆ ಯಾವುದರ ಕರೆಂಟು? ಕಂಡಕ್ಟರ್ಲಿ ಫ್ಲೋ ಆಗ್ತಿರೋಂಥ ಕರೆಂಟ್ I1 divided by 2 pi R. So this is the magnetic field strength due to current I1 flowing through this conductor P at every point on Q. ಎಲ್ಲ ಪಾಯಿಂಟ್ ಮೇಲೂ ಇಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇರುತ್ತೆ. ಹಾಗೆ ವೇರ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತಿನ ಡೈರೆಕ್ಷನ್ ಹೇಗಿರುತ್ತೆ ಅನ್ನೋದನ್ನು ತಗೊಳ್ಳೋಣ. ಓಕೆ, ಲಿಸನ್ ಹಿಯರ್ ದೀಸ್ ಟು ಆರ್ ದ ಟೂ ಸ್ಟ್ರೇಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಸೊ ಇದು ಪಿ ಕಂಡಕ್ಟರ್, ಇದು ಕ್ಯೂ ಕಂಡಕ್ಟರ್ ಅಂದ್ಕೊಳ್ಳೋಣ. ಪಿ ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ಥಂಬ್ ಈಸ್ ಇಂಡಿಕೇಟಿಂಗ್ ದ ಕರೆಂಟ್ ಆ್ಯಂಡ್ ದ ಬೆಂಟ್ ಫಿಂಗರ್ಸ್ ರೆಪ್ರೆಸೆಂಟ್ಸ್ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಈ ಥರ the magnetic field at Q point is going into the plane. So this is the direction of current. ಹೀಗೆ P ಕಂಡಕ್ಟರ್ಗೆ ಏನಾಗ್ತಿದೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಆಗಿ ಏನಾಗ್ತಿದೆ? ಗೋಯಿಂಗ್ ಇನ್ ಟು ದ ಪ್ಲೇನ್. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡೈರೆಕ್ಷನ್ ಆಫ್ ದಿಸ್ B1 ಹೇಗಿರುತ್ತೆ ಅಂದರೆ, ಸೊ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಲೈಕ್ ದಿಸ್. ಸೊ ದಿಸ್ ಈಸ್ B1 ವಿಚ್ ಈಸ್ ಗೋಯಿಂಗ್ ಇನ್ ಟು ದ ಪ್ಲೇನ್. Okay, like this. Here is one conductor which is kept in another's magnetic field. This conductor will experience this much of mechanical force. ಹಾಗಿದ್ರೆ Q is a conductor which is kept in the magnetic field strength B1 here. B1 magnetic field strength ಅಲ್ಲಿ Q conductor ಇದೆ which is carrying current of I2. Therefore Q2 will experience a mechanical force. ಹಾಗಿದ್ರೆ the mechanical force experienced by Q2 due to this magnetic field B1. ಸೊ ಆ ಫಾರ್ಮುಲಾ ಬರಿಬೋದು ನಾವು. ದಟ್ ಈಸ್ ಫೋರ್ಸ್ ಆನ್ Q ಡ್ಯೂ ಟು current I2 in the presence of
in the presence of magnetic field B1. ನೋಡಿ Q2 ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಫೋರ್ಸ್. ಸೊ ಹಾಗಾಗಿ ಐ ಆಮ್ ರೈಟಿಂಗ್ ಇಟ್ ಆಸ್ F2. The formula for mechanical force is what? ILB sin theta. I current flowing through the conductor. ಹಾಗಿದ್ರೆ Q2 ಅಲ್ಲಿ ಫ್ಲೋ ಆಗ್ತಿರೋ ಕರೆಂಟ್ ಎಷ್ಟು? I2. And the length of these two conductors, the length of these two conductors is L. I2 into L into magnetic, external magnetic field strength B1 sin theta. So this is what the mechanical force experienced by this Q2 in the magnetic field strength B1. Okay, listen here. This is what Q conductor, magnetic field strength direction is away from the observer. ಅಂದರೆ ಹೀಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತಿನ ಡೈರೆಕ್ಷನ್ ಹೀಗಿದೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಯಾವುದು B1. ಈ Q ಕಂಡಕ್ಟರ್ಲಿ ಕರೆಂಟ್ ಹೀಗೆ ಫ್ಲೋ ಆಗ್ತಾ ಇದೆ. ಸೊ ಈಗ ಈ ಮೆಕ್ಯಾನಿಕಲ್ ಫೋರ್ಸ್ನ ಡೈರೆಕ್ಷನ್ ಫೈಂಡ್ ಔಟ್ ಮಾಡಬೇಕು. F2 ಆ ಡೈರೆಕ್ಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ರೈಟ್ ಹ್ಯಾಂಡ್ ಪಾಮ್ ರೂಲನ್ನು ಯೂಸ್ ಮಾಡೋಣ. ರೈಟ್ ಹ್ಯಾಂಡ್ ಪಾಮ್ ರೂಲ್ ಏನು ಹೇಳುತ್ತೆ? ಈ ಥರ ಈಗಿರೋ ಫಿಂಗರ್ಸ್ ಈಗ ನಾನು ಬೆಂಟ್ ಮಾಡಿಲ್ಲ. ದಿಸ್ ಫಿಂಗರ್ಸ್ ಆರ್ ರೆಪ್ರೆಸೆಂಟಿಂಗ್ ದ ಡೈರೆಕ್ಷನ್ ಆಫ್ L which is taken along the direction of current. Bent fingers will represent the direction of magnetic field. This is what B1. This is L, B1. Thumb is indicating the direction of current. Listen here. This is L, B1 and this is F2. Mechanical force. ಹಾಗಿದ್ರೆ this mechanical force is towards P. F2 is towards P. Therefore, this is towards P. ಹಾಗಿದ್ರೆ what is this angle theta? Listen here. This is the direction of magnetic field strength and this is L. L ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಎಷ್ಟಿದೆ ಆ್ಯಂಗಲ್? 90 ಡಿಗ್ರಿ ಇದೆ. ಸೊ ದೇರ್ ಫೋರ್ ದಿಸ್ ಈಸ್ 90 ಡಿಗ್ರಿ. ಸೈನ್ 90 is what? 1. Therefore F2 is equals to I2 L B1 from here, that is mu naught into I1 divided by 2 pi r. Therefore this mechanical force F2 is equals to mu naught divided by 2 pi r, mu naught divided by 2 pi r I1 I2 into L. So this is the mechanical force experienced by Q conductor due to the magnetic field produced by P conductor at a distance r from it. Similarly, listen here, Q conductor is also allowing current. Therefore this Q conductor will produce some magnetic field. It is having some magnetic field strength at point P. Similarly, I am interested to measure the magnetic field strength. Magnetic field strength at P due to current in Q. Due to current in Q. Q ಅಲ್ಲಿ ಕರೆಂಟ್ ಫ್ಲೋ ಆಗ್ತಿರೋದ್ರಿಂದ P ಪಾಯಿಂಟ್ ಅಲ್ಲಿ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ Q ಕಂಡಕ್ಟರ್ ಇಸ್ ವಾಟ್? ನೋಟೇಷನ್ ಇಸ್ B2 and that is mu naught divided by ಎಷ್ಟು ದೂರದಲ್ಲಿ? P ಅನ್ನೋ ಪಾಯಿಂಟಲ್ಲಿ. P ಅನ್ನೋ ಪಾಯಿಂಟ್ ಎಷ್ಟು ದೂರದಲ್ಲಿದೆ? R ಅನ್ನೋ ದೂರದಲ್ಲಿದೆ. ಸೊ ದಟ್ ಈಸ್ mu naught upon 2 pi r into what? I2. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಈ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಹೇಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ದಿಸ್ ಇಸ್ P ಆ್ಯಂಡ್ ದಿಸ್ ಇಸ್ Q. Q ಕಂಡಕ್ಟರ್ಲಿ ನೋಡಿ ಕರೆಂಟ್ ಹೀಗೆ ಫ್ಲೋ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಬೇಕು ಅಂತಂದರೆ ಹೀಗೆ ಬೆಂಡ್ ಮಾಡಬೇಕು. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ B2 ವಿಚ್ ಈಸ್ ಕಮಿಂಗ್ ಟುವರ್ಡ್ಸ್ ಯು ಪೀಪಲ್. ದಟ್ ಈಸ್ ನಥಿಂಗ್ ಬಟ್ ಕಮಿಂಗ್ ಅವೇ ಫ್ರಮ್ ದ ಪ್ಲೇನ್, ನಾಟ್ ಗೋಯಿಂಗ್ ಇನ್ ಟು ದ ಪ್ಲೇನ್. ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಯಾವುದು? B2 ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಹೇಗಿರುತ್ತೆ ಅಂದರೆ ಲೈಕ್ ದಿಸ್. ಸೊ ದಿಸ್ ಈಸ್ ವಾಟ್ B2.
Okay, listen here. This P conductor is allowing some current I1 which is in the external magnetic field B2. Therefore, this P conductor will experience a mechanical force. Therefore, force which is coming away from the observer dot, coming away from the plane B2, force on P due to current I1 in the presence of magnetic field B2, and that is given by similarly by doing all these things. ಇದೇ ಕೆಲಸ ಮಾಡಬೇಕು, ಅಲ್ಲೂ ಕೂಡ ಥೀಟಾ 90 ಡಿಗ್ರಿ ಬರುತ್ತೆ. ಸೊ ವಿ ಗಾಟ್ ದ ಎಕ್ಸ್ಪ್ರೆಷನ್ ಫಾರ್ ದಿಸ್ F1. F1 is equals to I1 into L divided into B1 sin theta. So this is, sorry, this is not B1, so this is B2. Therefore, F1 is equals to, we got the same equation, that is mu naught upon 2 pi r I1 I2 into L. So call this one as equation 1 and this one as equation 2. Where will be the direction of this mechanical force? E mechanical force and direction hege anta nodana. Okay, listen here. This is Q conductor. E Q conductor in conductor na ella points allu P conductor na baruvanta magnetic field strength higide, nim kade ide. ಈಗ ಈ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಮೆಕ್ಯಾನಿಕಲ್ ಫೋರ್ಸಿನ ಡೈರೆಕ್ಷನ್ ಬೇಕು. ಸೊ ಲಿಸನ್ ಹಿಯರ್, ದಿಸ್ ಇಸ್ ಲೆಂತ್ ಆಫ್ ದಿಸ್ ಕಂಡಕ್ಟರ್ ವಿಚ್ ಇಸ್ ಚೂಸನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ನಿಮ್ಮ ಕಡೆ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಥಂಬ್ ಈಸ್ ಇಂಡಿಕೇಟಿಂಗ್ ದ ಡೈರೆಕ್ಷನ್ ಆಫ್ ವಾಟ್? ಮೆಕ್ಯಾನಿಕಲ್ ಫೋರ್ಸ್. ಹೀಗಿದೆ, ದಿಸ್ ಇಸ್ ದ ಕಂಡಕ್ಟರ್ ವಿಚ್ ಈಸ್ ಕ್ಯಾರಿಂಗ್ ಕರೆಂಟ್. ಲೆಂತ್ ಆಫ್ ದ ಕಂಡಕ್ಟರ್ ಇಸ್ ಚೂಸನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಥಂಬ್ ಈಸ್ ಇಂಡಿಕೇಟಿಂಗ್ ಮೆಕ್ಯಾನಿಕಲ್ ಫೋರ್ಸ್. So this mechanical force is like this, F1. So that is towards what? Q. So this F1 and F2 are equal. Both F1 and F2 are equal. Therefore, F1 is equals to F2 by equation 1 and 2. So I am interested to measure this force per unit length, that is F1 divided by L and F2 divided by L. ಫೋರ್ಸ್ ಪರ್ ಯೂನಿಟ್ ಲೆಂತನ್ನು ಮೆಷರ್ ಮಾಡ್ತೀನಿ, ಅಥವಾ ಫೋರ್ಸ್ ಪರ್ ಯೂನಿಟ್ ಲೆಂತ್ಗೆ ಈಕ್ವೇಷನ್ ಬರೀತೀನಿ. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂದರೆ F1 ಡಿವೈಡೆಡ್ ಬೈ ಎಲ್, F2 ಡಿವೈಡೆಡ್ ಬೈ ಎಲ್ ಬರೆದ್ಬಿಟ್ರೆ ವಿ ಗಾಟ್ ದಿಸ್ ಈಕ್ವೇಷನ್, ಮ್ಯೂ ನಾಟ್ ಅಪಾನ್ 2 pi r I1 into I2. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಟೂ ಸ್ಟ್ರೇಟ್ ಪ್ಯಾರಲಲ್ current carrying conductors. So this is what the discussion. Exam ಅಲ್ಲಿ 5 marks ಗೆ ಕೇಳಬಹುದಾಗಿರುವಂತ ಡಿಸ್ಕಷನ್. ನೋಡಿ, ಈ ಡಿಸ್ಕಷನ್ ಮಾಡಲಿಕ್ಕೆ ಪ್ಯೂರ್ಲಿ we need to understand these concepts. ಯಾವ ಕಾನ್ಸೆಪ್ಟ್ಸ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಗೆ ಏನು ಫಾರ್ಮುಲಾ ಬರುತ್ತೆ ಅದನ್ನು ನೆನಪಿರಬೇಕು. ಆ ಫಾರ್ಮುಲಾ ಬೇಸಿಸ್ ಇಟ್ಕೊಂಡ್ಬಿಟ್ಟು ನಾವು ಈ ಡಿರೈವೇಷನ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಯಾವುದಾದರೂ ಒಂದು ಕಂಡಕ್ಟರನ್ನು, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ರೆ ಅದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಮೆಕ್ಯಾನಿಕಲ್ ಫೋರ್ಸಿಗೆ ಏನು ಫಾರ್ಮುಲಾ, ಇದು ಈ ಎರಡು ಫಾರ್ಮುಲಾನ ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಡಿರೈವೇಷನನ್ನು ಮಾಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ನಮ್ಗೆ ಇನ್ನೂ ಏನು ಇನ್ಫಾರ್ಮೇಷನ್ ಬೇಕು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತಿನ ಡೈರೆಕ್ಷನ್ ಹೇಗಿರುತ್ತೆ ಮತ್ತು ಮೆಕ್ಯಾನಿಕಲ್ ಫೋರ್ಸಿನ ಡೈರೆಕ್ಷನ್ ಹೇಗಿರುತ್ತೆ, ಈ ಡೈರೆಕ್ಷನ್ ಡಿಪೆಂಡೆಂಟ್ ಡಿರೈವೇಷನ್ ಇದು. ಓಕೆ, ಲಿಸನ್ ಹಿಯರ್, ಐ ವಿಲ್ ರಿಪೀಟ್ ಇಟ್. So these two are the two conductors carrying current I1 and I2 separated by distance r. If I1 is the current which is flowing through this P conductor, so my task is to find out the magnetic field strength at Q point, which is at a distance r from P. Therefore, magnetic field at Q due to current in P is this one, and this magnetic field strength is going into the plane. That is, if this is a current carrying conductor, the encircled fingers are going into the plane. Therefore, this is the magnetic field strength B1. So in the presence of this magnetic field strength B1, this Q which is carrying current will experience a mechanical force
of I to L B1 sin theta. Here theta is the angle between L and B. So this is length of the conductor. The magnetic field direction is like this. ಹೀಗಿದೆ magnetic field direction like this. ಹೀಗಿದೆ. ಇವುಗಳ ಮಧ್ಯೆ ಇರುವಂಥ ಆಂಗಲ್ 90 ಡಿಗ್ರಿ. Therefore sin 90 ವ್ಯಾಲ್ಯೂ 1 ಬರುತ್ತೆ. Just by substituting this one, we got the equation for what? Mechanical force experienced by this Q conductor in the presence of this magnetic field B1, and this mechanical force is towards P. The direction ಹೇಗೆ find out ಮಾಡೋದು? This is what? L, magnetic field which is going towards P, F2. Similarly, Q conductor will also produce some magnetic field because the current is flowing through this conductor Q, and I2 is the current flowing through this conductor Q, will produce a magnetic field at this point P by a field strength of B2, and that expression is like this, which is coming away from the plane. ಹೀಗೆ ಕಂಡಕ್ಟರ್ ನಾವು ಹೀಗೆ ಪ್ಲೇಸ್ ಮಾಡಿದ್ರೆ which is coming towards you, nothing but coming away from the plane B2. So in the presence of this external magnetic field, P conductor will experience a mechanical force of F1, which is obtained by this equation, and this F1 is towards Q. ನೋಡಿ ಹೀಗಿದೆ, ಲೆಂತ್ ಡೈರೆಕ್ಷನ್ ಹೀಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ, thumb is indicating mechanical force. Listen here, these two are the current carrying conductors carrying current in same direction. The mechanical force is attractive mechanical force, ಅಂದರೆ ಒಂದು ಕಂಡಕ್ಟರ್ ಇನ್ನೊಂದು ಕಂಡಕ್ಟರ್ನ ಅಟ್ರಾಕ್ಟ್ ಮಾಡುತ್ತೆ. ನೋಡಿ, ನೇಚರ್ ಆಫ್ ದ ಫೋರ್ಸ್ ಇಸ್ ವಾಟ್? ಅಟ್ರಾಕ್ಟಿವ್ ಫೋರ್ಸ್ if the current is flowing through the parallel conductors in same direction. So just by doing some mathematical calculations, so I am taking the ratio of F1 by L and F2 by L. Both F1 and F2 are equal in magnitude, but they are different in directions. F1 and F2 are equal in magnitude, but they are in different directions. So finally we got the expression for this mechanical force per length. So this is not the equation for mechanical force, this is the equation for mechanical force per length of two straight parallel current carrying conductors. Thank you.